ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂತಹ 2 ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ರೇರ್ ಕಲರ್ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಅಂತ ತೊಗೊಂಡಿದ್ದೀನಿ. ಬಟ್ ನನಗೆ ಕಲರ್ ಗ್ಯಾರಂಟಿ ಇಲ್ಲ, ಅದು ಹೂ ಬಿಟ್ಟ ಮೇಲೆ ಗೊತ್ತಾಗೋದು. ಹೂ ಬಿಟ್ಟ ಮೇಲೆ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಇವತ್ತು ನಾನು ಈ ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ಆನ್ಲೈನಲ್ಲಿ ತೊಗೊಂಡಿರೋವಂಥವನ್ನ ಹೇಗೆ ರೀಪಾಟ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ಚರ್ ತೊಗೊಂಡಿರೋದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಕೌಡಂಗ್ ಫರ್ಟಿಲೈಸರ್ ಮತ್ತು ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೋಕೋ ಪೀಟ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕೋಕೋ ಪೀಟ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವೊಂದು ಎಗ್ಶೆಲ್ಸ್ ಇತ್ತು, ಅದನ್ನು ಹಾಗೆ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹೀಗೆ ಹಾಕ್ಕೊಳ್ಳೋದ್ರಿಂದ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮಣ್ಣು ಪೋರಸ್ ಆಗಿರುತ್ತೆ, ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ವಾಟ್ರು ಸಹ ಈಸಿಯಾಗಿ ಡ್ರೈನ್ ಔಟ್ ಆಗುತ್ತೆ, ಎಲ್ಲೂ ಕಟ್ಕೊಳ್ಳೋದಿಲ್ಲ ವಾಟ್ರ್. ಪಾಟಲ್ಲಿ ನಾನು ಯಾವಾಗಲೂ ಬಾಟಮ್ಗೆ ತೆಂಗಿನ ನಾರನ್ನೇ ಹಾಕ್ಕೊಳ್ಳೋದು. ತೆಂಗಿನ ನಾರು ಹಾಕ್ಕೊಳ್ಳೋದ್ರಿಂದ ವಾಟ್ರ್ ಯಾವಾಗಲೂ ಸಹ ಈಸಿಯಾಗಿ ಡ್ರೈನ್ ಔಟ್ ಆಗ್ತಾ ಇರುತ್ತೆ, ಎಲ್ಲೂ ಸಹ ಕಟ್ಕೊಳ್ಳೋದಿಲ್ಲ. ಲಾಂಗ್ ಟೈಮ್ ಆದ್ರೂ ವಾಟ್ರ್ ನೀಟಾಗಿ ಡ್ರೈನ್ ಔಟ್ ಆಗುತ್ತೆ. ಹೀಗೆ 2 ಪಾಟ್ಗೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಮಣ್ಣು ತುಂಬಿಸ್ಕೊಳ್ತಾ ಇದ್ದೀನಿ. ಗೊಬ್ಬರ ಮಿಶ್ರಿತ ಮಣ್ಣನ್ನು ತುಂಬಿಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ನಾವು ರಿಮೂವ್ ಮಾಡ್ಕೊಂಡು ಹಾಕ್ಕೊಳ್ಬಹುದು ಅಂತ ನೋಡೋಣ. ಕೆಲವೊಂದು ಪಾಟ್ಗಳಲ್ಲಿ ನೆಟ್ ಪಾಟ್ ಇರುತ್ತೆ, ಅಂತಹದನ್ನು ನಾವು ತೆಗೆದುಬಿಟ್ಟೆ ಹಾಕಬೇಕಾಗುತ್ತೆ. ಮೊದಲೆಲ್ಲ ನಾನು ನೆಟ್ ಪಾಟ್ನ ರಿಮೂವ್ ಮಾಡದೆ ಹಾಕ್ತಾಯಿದ್ದೆ. ಬಟ್ ಈ ನಡುವೆ ನಾನು ನೆಟ್ ಪಾಟ್ನ ರಿಮೂವ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಗಿಡಗಳು ಹೆಲ್ದಿಯಾಗಿ ಬರೋದಿಲ್ಲ ನೆಟ್ ಪಾಟ್ ಇದ್ದರೆ. ನೀವು ನೆಟ್ ಪಾಟ್ ತೆಗೆಯುವಾಗ್ಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು. ಪೂರ್ತಿ ಮಣ್ಣನ್ನು ರಿಮೂವ್ ಮಾಡೋದಕ್ಕೆ ಹೋಗಬಾರ್ದು. ಸುತ್ತ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಆ ನೆಟ್ ಪಾಟ್ನ ತೆಕ್ಕೊಳ್ಬೇಕಾಗತ್ತೆ. 2-3 ಕಡೆ ಓಪನ್ ಮಾಡ್ಕೊಂಡ್ಬಿಟ್ಟು ನಾವು ಸಿಸರ್ ಸಹಾಯದಿಂದ ಆ ನೆಟ್ಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ರಿಮೂವ್ ಮಾಡಿದ್ರೆ ಸಾಕು. ಉಳ್ದಿದ್ದ ಕಡೆಯಿಂದ ಬೇರುಗಳು ಚೆನ್ನಾಗೇ ಬಿಟ್ಕೊಳ್ಳುತ್ತೆ. ನಾನು ಯಾವಾಗಲೂ ಪೂರ್ತಿ ಮಣ್ಣನ್ನು ರಿಮೂವ್ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಸರಿ ಗಿಡಗಳು ಸತ್ತೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಗಿಡ ಹಾಕಿದ ತಕ್ಷಣವೇ ಅದರ ಪಕ್ಕಕ್ಕೆ ನಾವು ಸ್ಯಾಂಡ್ ಇದ್ದರೆ ಸ್ಯಾಂಡ್ ಹಾಕ್ಕೊಳ್ಬಹುದು. ಇಲ್ಲ ಅಂತ ಅಂದರೆ ಕೋಕೋ ಪೀಟ್ ಇದ್ದರೆ ಕೋಕೋ ಪೀಟ್ನ ಹಾಕ್ಕೊಂಡ್ರೆ ಸೊ ಅದ್ರ ಸುತ್ತ ಮಣ್ಣು ಒಂಥರ ಪೋರಸ್ ಆಗಿರುತ್ತೆ ಮತ್ತು ಬೇರು ಬಿಟ್ಕೊಳ್ಳೋದಕ್ಕೂ ಅದು ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಆ ಒಂದು ರೀಸನ್ನಿಂದ ನಾನು ಗಿಡ ಹಾಕಿದ ತಕ್ಷಣವೇ ಆ ಒಂದು ಗಿಡದ ಪಕ್ಕ ನಾನು ಮಣ್ಣು ಪೋರಸ್ ಆಗಿರೋ ಥರ ನೋಡ್ಕೊಳ್ತೀನಿ. ಜಾಸ್ತಿ ಸ್ಯಾಂಡ್ ಹಾಕ್ತೀನಿ. ಸ್ವಲ್ಪ ಸ್ಯಾಂಡ್ ಇಲ್ಲ ಅಂತ ಅಂದರೆ ನಾವು ಕೋಕೋ ಪೀಟ್ ಹಾಕ್ಕೊಳ್ಬೋದು. ನಂತರ ನಾವು ಆ್ಯಸ್ ಯೂಶ್ವಲ್ ಮಣ್ಣನ್ನು ತುಂಬಿಸ್ಕೋಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಗಿಡಗಳು ಸತ್ತೋಗೋ ಚಾನ್ಸಸ್ ಇರೋದಿಲ್ಲ. ನಾವು ನೆಟ್ ಪಾಟ್ ರಿಮೂವ್ ಮಾಡಿದ್ರೂ ಸಹ ಅದು ಚೆನ್ನಾಗಿ ಬರುತ್ತೆ. ಬೇಗನೆ ಬೇರು ಬಿಟ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದ್ರ ಸುತ್ತ ಪೋರಸ್ ಆಗಿರುತ್ತಲ್ಲ ಮಣ್ಣು, ಸೊ ಆದಷ್ಟು ಬೇಗ ಅದು ಬೇರು ಬಿಟ್ಕೊಳ್ಳುತ್ತೆ. ಮತ್ತು ಹೀಗೆ ರೀಪಾಟ್ ಮಾಡಿದ ತಕ್ಷಣ ನಾವು ಡೈರೆಕ್ಟ್ ಬಿಸಿಲಿಗೆ ಗಿಡಗಳನ್ನ ಇಡಬಾರ್ದು. ಅಟ್ಲೀಸ್ಟ್ 1 ವೀಕ್ ಆದ್ರೂ ಶೇಡಿ ಏರಿಯಾದಲ್ಲಿ ಇಟ್ಕೊಂಡಿರಬೇಕು, ನೆರಳು ಬೀಳ್ತಾ ಇರಬೇಕು. ಬೆಳಗಿನ ಬಿಸಿಲೂ ಸಹ ಬೀಳಬಾರ್ದು. ಆ ಥರ ಇಟ್ಕೊಂಡಿದ್ರೆ 1 ವೀಕ್, ಅಟ್ಲೀಸ್ಟ್ 1 ವೀಕ್ ಚೆನ್ನಾಗಿ ಗಿಡ ಆ ಒಂದು ಸರೌಂಡಿಂಗ್ಗೆ ಅಡ್ಜಸ್ಟ್ ಆಗಿ ನಾವು ನೆಕ್ಸ್ಟ್ ಬಿಸಿಲಿಗೆ ಇಟ್ಕೊಳ್ಬಹುದು. ಆವಾಗೇನು ತೊಂದರೆ ಆಗೋದಿಲ್ಲ. ಮತ್ತು ನಾವು ರೀಪಾಟ್ ಮಾಡೋವಾಗ ನರ್ಸರಿಯಿಂದ ತಂದಂತಹ ಪ್ಲ್ಯಾಂಟ್ಗಳ ಮಣ್ಣು ನೀವು ಅಬ್ಸರ್ವ್ ಮಾಡಿರಬಹುದು, ತುಂಬ ಗಟ್ಟಿಯಾಗಿರುತ್ತೆ ಮತ್ತು ಅಂಟಂಟಾಗಿರುತ್ತೆ. ಆ ಥರ ಮಣ್ಣಿದ್ದವಾಗ ನಾವು ಆ ಮಣ್ಣನ್ನು ರಿಮೂವ್ ಮಾಡಿ ಹಾಕ್ಕೊಳ್ಬೇಕು. ಯಾಕೆ ಅಂತ ಅಂದರೆ ನಾವು ಹಾಗೆ ಹಾಕಿದವಾಗ ಗಿಡಗಳು ಮೇಲೆ ಬರೋದಕ್ಕೆ ಸಹಾಯ ಆಗೋದಿಲ್ಲ ಮತ್ತು ಬೇರುಗಳನ್ನು ಸಹ ಅಂಟ್ಕೊಂಡಂಗೆ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಮಣ್ಣನ್ನು ಸಾಧ್ಯ ಆದಷ್ಟು ರಿಮೂವ್ ಮಾಡಿ ಬೇರು ಸುತ್ತ ಇರುವಂತಹ ಮಣ್ಣನ್ನು ಹಾಗೆ ರಿಟೈನ್ ಮಾಡಿಕೊಂಡು, ಅದಕ್ಕೋಸ್ಕರನೇ ನಾನು ಹೇಳೋದು ಸುತ್ತ ಸ್ಯಾಂಡ್ ಹಾಕ್ಕೊಂಡ್ರೆ ಆವಾಗ ಮಣ್ಣು ಪೋರಸ್ ಆಗಿರುತ್ತೆ, ಬೇರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ಕೋಕೋ ಪೀಟ್ ಆದರೂ ಹಾಕ್ಕೊಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಕೋಕೋ ಪೀಟ್ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಸ್ಯಾಂಡ್ ಖಾಲಿ ಆಗಿದೆ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು 1 ವಾರ ಶೇಡಿ ಏರಿಯಾದಲ್ಲಿ ಇಟ್ಟ ನಂತರ ಡೈರೆಕ್ಟ್ ಬಿಸಿಲಿಗೆ ಇಟ್ಟವಾಗ ಗಿಡಗಳು ಏನೂ ಆಗೋದಿಲ್ಲ.
ಬೇಗನೆ ಚೆನ್ನಾಗಿ ಚಿಗುರುಗಳು ಬರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ಹೆವಿ ಫೀಡರ್ಸ್ ಆಗಿರೋದ್ರಿಂದ 15 ಡೇಸ್ ಒನ್ಸ್ ನಾವು ಯಾವುದಾದ್ರೂ ಗೊಬ್ಬರಗಳನ್ನ ಕೊಡ್ತಾ ಹೋಗಬೇಕು. ಲಿಕ್ವಿಡ್ ಫರ್ಟಿಲೈಸರ್ಸ್ ಆದರೂ ಆಗಿರ್ಬೋದು, ಸಾಲಿಡ್ ಆದರೂ ಆಗಿರ್ಬೋದು. ನಾವು ಒಂದು ರುಟೀನ್ ಥರ ಮಾಡಿಕೊಂಡು ಗಿಡಗಳಿಗೆ ಗೊಬ್ಬರಗಳನ್ನ ಕೊಟ್ಕೊಳ್ತಾ ಹೋಗಬೇಕು. ರೀಪಾಟ್ ಮಾಡಿದ ತಕ್ಷಣವೇ ನೀರು ಹಾಕಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.